ಇದು ಹಳ್ಳಿ ಶೈಲಿಯ ನಾಟಿ ಕೋಳಿ ಬಸ್ಸಾರು. ಮುದ್ದೆ, ಅನ್ನ, ಚಪಾತಿ, ರೊಟ್ಟಿ ಅಥವಾ ಇಡ್ಲಿ, ದೋಸೆ ಎಲ್ಲದಕ್ಕೂ ಇದು ತುಂಬಾನೇ ಚೆನ್ನಾಗಿರುತ್ತೆ. ಎಷ್ಟೇ ಫ್ಯಾನ್ಸಿ ಚಿಕನ್ ರೆಸಿಪೀಸ್ ಮಾಡಿದ್ರೂ ಇದನ್ನ ಮೀರ್ಸಕ್ಕಂತೂ ಆಗೋದಿಲ್ಲ. ಮೊದಲಿಗೆ ಒಂದು ಬಾಣಲಿಲಿ ಸ್ವಲ್ಪ ಅಕ್ಕಿ, ಒಣಮೆಣಸಿನಕಾಯಿ, ಉಪ್ಪು, ಗಸಗಸೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಪೌಡರ್ ಮಾಡ್ಕೊಳ್ಳಿ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಸ್ವಲ್ಪ ಚಕ್ಕೆ, ಲವಂಗ, ಎಳ್ಳು, ಗಸಗಸೆ ಹಾಕಿ ಫ್ರೈ ಮಾಡಿ ಫ್ಲೇಮ್ ಆಫ್ ಮಾಡಿ ನಂತರ ಪುದೀನ, ಕೊಬ್ಬರಿ, ಕೊತ್ತಂಬರಿ, ಧನಿಯಾ ಪುಡಿನ ಸೇರಿಸಿ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಈ ರೀತಿ ರುಬ್ಬಿ ಮಸಾಲೆ ರೆಡಿ ಮಾಡ್ಕೊಳ್ಳಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಚೆನ್ನಾಗಿ ತೊಳೆದು ಕಟ್ ಮಾಡಿರುವಂತ ನಾಟಿ ಕೋಳಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ ನೆನೆಸಿರುವಂತ ಕಡಲೆಕಾಳನ್ನು ಕೂಡ ಹಾಕಿ ರುಬ್ಬಿರೋ ಮಸಾಲೆಯಲ್ಲಿ ಸ್ವಲ್ಪ ಭಾಗನ ಎತ್ತಿಟ್ಟು ಇನ್ನು ಮಿಕ್ಕಿರುವಂತ ಮಸಾಲೆನ ಇದಕ್ಕೆ ಹಾಕಿ ಕನ್ಸಿಸ್ಟೆನ್ಸಿಗೆ ನೀರನ್ನ ಸೇರಿಸಿ 5-6 ವಿಷಲ್ ಕೂಗಿಸ್ಕೊಂಡಿದ ನಂತರ ಸಾರು ಹಾಗೂ ಚಿಕನ್ ನ ಬಸ್ದು ಸಪರೇಟ್ ಮಾಡ್ಕೊಳ್ಳಿ. ನಂತರ ಪಲ್ಯ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿನ ಹಾಕಿ ಬೆಂದಿರೋ ಚಿಕನ್ ಹಾಗೂ ಮಾಡಿಟ್ಟಿದಂತಹ ಅಕ್ಕಿ ಪುಡಿನ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇನ್ನು ಸಾರಿಗೆ ಒಂದ್ ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು ಒಗ್ಗರಣೆ ಹಾಕಿ ಮೊದಲೇ ಎತ್ತಿಟ್ಟಿದ್ದಂತಹ ಮಸಾಲೆನ ಹಾಕಿ ನಂತರ ಬಸ್ದಿರೋ ನೀರ್ನ ಸೇರಿಸಿ ಕುದಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ. ನಾಟಿ ಕೋಳಿ ಸಿಗೋ ಹಾಗಿದ್ರೆ ಈ ರೆಸಿಪಿನ ಟ್ರೈ ಮಾಡಿ.